ಪ್ರವೇಶ ಚೀಟಿ ವಯಸ್ಕರಿಗೆ 120 ರೂಪಾಯಿ. ನಾನು ಕೊಟ್ಟಿದ್ದು 150. ಸೊ ನನಗೆ 120 ಇನ್ನೂ 30 ರೂಪಾಯಿ ಕೊಡಬೇಕು. 120 ರೂಪಾಯಿ ಅವ್ರು ಎಕ್ಸಾಕ್ಟಾಗಿ ಚೇಂಜ್ ಕೊಡಿದ್ರು. ನಾನು ಚೇಂಜ್ ಇಲ್ಲ ಅಂದ್ಬಿಟ್ಟು 30 ರೂಪಾಯಿ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಹೋಗ್ಬೇಕಾದ್ರೆ ಇಸ್ಕೊತೀನಿ. ಈ ಒಂದು ಚೀಟಿ ಇದ್ದರೆ ಮಾತ್ರ ನಾನು ಕೊಡೋದವರು. ಸೊ ಅಲ್ಲೇನು ಕಾಣ್ತಿದೆಯಲ್ಲ ಮೈಸೂರು. ನಾನು ಬಂದಿದ್ದು ನಿಮಗೆ ಮೈಸೂರಿನ ಬಲಭಾಗದ ಒಂದು ಎಂಟ್ರೆನ್ಸಿಂದ. ಆ್ಯಕ್ಚುಲಿ ಬಂದುಬಿಟ್ಟು ಮೈಸೂರು ಇರೋದು ಆ ಒಂದು ಫ್ರಂಟಲ್ಲಿ. ಅದು ನಿಮಗೆ ಯಾವುದೇ ಒಂದು ಟಿ ವಿಲಿ ನೋಡಿರ್ತಾರಲ್ಲ, ಫ್ರಂಟಿಂದ ನಿಮಗೆ ಶೂಟ್ ಮಾಡಿದ್ದು ಆ ಒಂದು ಜಾಗದಲ್ಲಿ. ಬಟ್ ನಾನು ಬಂದಿರೋದು ಇವತ್ತು ಈ ಕಡೆಯಿಂದ. ಸೊ ಇಲ್ಲಿ ಬನ್ನಿ ಮುಂದೆ ಹೋಗುವ. ಎಲ್ಲನೂ ಮುಂಚೆನೇ ಹೇಳಿದ್ರೆ ಎಕ್ಸೈಟ್ಮೆಂಟ್ ಇರೋಲ್ಲ ನಿಮ್ಗೆ ಯಾರಿಗೂ. ಸ್ಲಿಪ್ಪರ್ ಬಿಡೋದಕ್ಕೆ ಕೇಳಿದೆ, ಬಟ್ ಅವರು ಒಬ್ಬರೇ ಇರೋದ್ರಿಂದ ಸರ್ ಇಲ್ಲ. ಓಕೆ. ಸೊ ಅವ್ರು ಇಲ್ಲೇ ಬಿಡೋದಕ್ಕೆ ಕೇಳಿದ್ರು. ಇಲ್ಲಿ ಬಿಟ್ಟು ಹೋಗ್ತೀನಿ, ಆಮೇಲೆ ಬರ್ತೀನಿ. ಸೊ ನೀವು ಈ ಒಂದು ಅರಮನೆಯನ್ನು ನೋಡ್ತಾ ಇದ್ದೀರಾ. ಇದು ಒಂದು ಅರಮನೆಯ ಒಂದು ಸಾರಾಂಶ ಇದೆ. ಮೈಸೂರು ಅರಮನೆ ಮಂಡಳಿ ಶ್ರೀಮಂತ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ನಿರ್ಮಾಣವಾದ ಈ ಒಂದು ಭವ್ಯ ಅರಮನೆಯು 1897ರಲ್ಲಿ ಆಕಸ್ಮಿಕ ಬೆಂಕಿ ಅನಾಹುತದಿಂದ ನಶಿಸಿದ ಹಳೆಯ ಒಂದು ಮರದ ಅರಮನೆಯ ಸ್ಥಳದಲ್ಲಿ ನಿರ್ಮಾಣಗೊಂಡಿದೆ. ಸುಮಾರು 42 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ 15 ವರ್ಷಗಳ ಕಾಲಾವಧಿಯಲ್ಲಿ 1897ರಿಂದ 1912ರವರೆಗೆ ನಿರ್ಮಾಣಗೊಂಡು ಸುಮಾರು ಒಂದು 15 ವರ್ಷದವರೆಗೂ ಈ ಒಂದು ಅರಮನೆ ನಿರ್ಮಾಣಗೊಂಡು ಅರಮನೆಯು ಹೆನ್ರಿ ಇರ್ವಿನ್ ರವರ ತಾಂತ್ರಿಕ ವಿನ್ಯಾಸ ಹಾಗೂ ಸ್ಥಳೀಯ ಕಲಾವಿದರ ಪರಿಶ್ರಮದಿಂದ ಪೂರ್ಣಗೊಂಡಿತು. 74.50 ಮೀಟರ್ ಉದ್ದ ಮತ್ತು 47.50 ಮೀಟರ್ ಅಗಲ ಹಾಗೂ 44.10 ಮೀಟರ್ ಎತ್ತರ ವಿನ್ಯಾಸವುಳ್ಳ ಈ ಅರಮನೆಯು ಬಹುಭಾಗ ಗ್ರಾನೈಟ್ ಶಿಲೆಯಿಂದ ನಿರ್ಮಿತವಾಗಿದೆ. ಅಲ್ಲದೆ ಪಾಶ್ಚಾತ್ಯ ಪ್ರಭಾವದೊಂದಿಗಿನ ಹಿಂದೂ ಹಾಗೂ ಇಸ್ಲಾಮಿಕ್ ಶಿಲ್ಪಕಲೆ ಸಂಗಮವಾಗಿದೆ. ಏನು ಈ ಒಂದು ಮಾಹಿತಿ ಇದೆ ಅಂತಂದರೆ, ಸೊ ಮುಂಚೆ ಈ ಒಂದು ಅರಮನೆಯು ಬಿಫೋರ್ 1893ರಲ್ಲಿ ಒಂದು ಹಳೆಯ ಅರಮನೆ, ಅಂದರೆ ಈ ಒಂದು ಅರಮನೆಗಿಂತ ಮುಂಚೆ ಒಂದು ಅರಮನೆ. ಅಲ್ಲಿ ಚೆಕ್ ಆಯ್ತಲ್ಲ ಬ್ಯಾಗ್, ಅಲ್ಲಿ ಚೆಕ್ ಮಾಡಿದ್ರು. ಇಲ್ಲೂ ಪುನಃ ಬ್ಯಾಗ್ ಹಾಕ್ಬೇಕಂತೆ. ಸೊ ಈ ಒಂದು ಅರಮನೆ ಇದು ಎರಡನೇ, ಅಂದರೆ ಇದು ಮತ್ತೆ ಕಟ್ಸಿರತಕ್ಕಂಥ ಅರಮನೆ. ಅದು ಬ್ರಿಟಿಷ್ ಅಧಿಕಾರಿ ಅವರು. ಸೊ ಬನ್ನಿ ಒಳಗೋಗಿ ನೋಡುವ ಎಂತ ಇದೆ ಅಂತೇಳಿ. ಸೊ ಈ ಒಂದು ಅರಮನೆ ಬಂದುಬಿಟ್ಟು ಅಲ್ಲಿ ನೀವೇನು ಓದಿದ್ರಿ ಆ ಸಾರಾಂಶದ ಪ್ರಕಾರ ಮುಂಚೆ ಇದ್ದ ಅರಮನೆಯು 42 ಲಕ್ಷ ರೂಪಾಯಿ ಕೊಟ್ಟು ನಿರ್ಮಿಸಲಾದಂಥ ಅರಮನೆ ಇದು. ಈ ಅರಮನೆಯನ್ನು ನೀವು 1804 ಅಂದರೆ 1804ರಲ್ಲಿ ಮೈಸೂರು ಅರಮನೆಯವರು ನಿರ್ಮಿಸಿದ್ದು. ಪುನಃ ಇದು ಬಂದುಬಿಟ್ಟು 1897ರಲ್ಲಿ, ಅಂದರೆ ಹಬ್ಬ ಅಂದರೆ ಒಂದು 93 ವರ್ಷ ಆದಮೇಲೆ ನಿಮಗೆ ಈ ಅರಮನೆ ಆಕಸ್ಮಿಕವಾಗಿ ಬೆಂಕಿಗೆ ಬಿದ್ದಿದ್ದು. ಸೊ ಅರಮನೆ ಭಸ್ಮವಾಯಿತು. ಅಗೇನ್ ನಾಲ್ವಡಿ ಕೃಷ್ಣರಾಜ ಒಡೆಯರು 1897ರಲ್ಲಿ ಪುನಃ ಈ ಒಂದು ಅರಮನೆ ನಿರ್ಮಿಸ್ತಾರೆ. ಸೊ ನೀವೇನು ಅಲ್ಲಿ ನೋಡ್ತಾ ಇದ್ದೀರಿ, ತಾಯಿ ಚಾಮುಂಡೇಶ್ವರಿ ಕೂತಿರ್ತಕ್ಕಂಥ ಒಂದು ಅಂಬಾರಿ. ಬಟ್ ಆ ಅಂಬಾರಿ ಡೂಪ್ಲಿಕೇಟು. ಒರಿಜಿನಲ್ ಅಂಬಾರಿ ನಿಮ್ಗೆ ಗೊತ್ತಲ್ಲ, ಅವ್ರು ತೆಗೆಯೋದೇ ಮೈಸೂರಿಗೆ. ಇನ್ನೇ ನೆಕ್ಸ್ಟ್ ಮಂತ್ ದಸರಾ ಆಗುತ್ತೆ, ಎಲ್ಲರೂ ಬರ್ಬೋದು. ಅದು ಬಂದುಬಿಟ್ಟು ಒಂದು ಮೈಸೂರು ಅರಮನೆ ಒಂದು ಹೊರಾಂಗಣ, ಅಂದರೆ ಒಂದು ನೋಟ ಅದು. ಇದೆಲ್ಲ ಬಂದುಬಿಟ್ಟು ನಿಮಗೆ ಮಹಾರಾಜರಿಗೆ ಉಡುಗೊರೆಯಾಗಿ ನೀಡಿದಂಥ ಒಂದು ಗೊಂಬೆ ತೊಟ್ಟುಗಳಂತ ಇವೆಲ್ಲ. ಸೊ ಇಷ್ಟೊಂದು ದೊಡ್ಡದಾದಂಥ ಒಂದು ಭವ್ಯವಾದ ಅರಮನೆಯನ್ನು ಆಗಿನ ಕಾಲದಲ್ಲಿ ಯಾವ ಥರ ಕಟ್ಸಿರ್ಬೋದು ಯೋಚನೆ ಮಾಡಿ. ಇವಾಗ ಒಂದು ಮನೆ ಕಟ್ಟೋದಕ್ಕೇ ಒದ್ದಾಡ್ತೀವಿ. ಏನಿವೆಲ್ಲ ನೋಡ್ತಿದ್ರೆ ಒಳಗಡೆ ಅವೆಲ್ಲ ಹಿಂದಿನ ಕಾಲದ, ಅವೆಲ್ಲ ಗೊಂಬೆಗಳಾಗಿರಲಿ ಅಥವಾ ಬೇರೆ ಏನಾಗಿರಲಿ ಅಲ್ಲೆಲ್ಲ ಇದೆಯಲ್ಲ, ಅದೆಲ್ಲ ಹಿಂದಿನ ಕಾಲದಂಥ ಒಂದು ಇದು. ಮನೆಯಿಂದ ಮುಂದೆ ಹೋಗ್ಬೋದು. ಮೇಲಿನ ನೋಟ ಹೀಗಿದೆ. ಇವೆಲ್ಲ ಕಂಬಗಳು, ಸೌಂಡ್ ಏನಿಲ್ಲ, ಎಲ್ಲ ಅಮೃತ ಶಿಲೆಗಳಿಂದ ಕೂಡಿರ್ತಕ್ಕಂಥ ಕಂಬಗಳು. ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಇವಾಗೇ ಇಲ್ಲ, ಬರೀ
ಅದನ್ನ ಮಾತ್ರ ನೋಡ್ಕೊಂಬಂದ್ಬಿಟ್ಟಿದ್ದೀನಿ ಅಷ್ಟೇ. ಅದೇ ಪ್ರಾಬ್ಲಮ್ ಆಗಿರೋದು ಲಾಸ್ಟ್ ಟೈಮ್ ನನಗೆ. ನೋಡಿ ಇದೆಲ್ಲ ನೋಡೇ ಇಲ್ಲ ನಾನು ಲಾಸ್ಟ್ ಟೈಮ್, ಏನೂ ನೋಡಿಲ್ಲ ಇದನ್ನು. ಸುಮ್ಮನೆ ಬಂದಿದ್ದೀನಿ, ಹಂಗೆ ಹೊರಗಡೆ ನೋಡಿದ್ದೀನಿ. ಎಷ್ಟೊಂದು ಭವ್ಯವಾಗಿದೆ ಅಂದರೆ ಇವೆಲ್ಲ ನಿಮ್ಗೆ ಕಾಣ್ತಕ್ಕಂಥ ಚಿತ್ರಗಳೆಲ್ಲ ಆಗಿನ ಕಾಲದಲ್ಲಿ ಇದೆಯಲ್ಲ, ತಿಥಿಗೋಳಲಿಂದ ಕೂಡಿದ ಸ್ಕಾಟ್ಲೆಂಡ್ ವಾದ್ಯ ತಂಡ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ವಿಶಾಲ ಅರಮನೆ ನೋಡಲಿಕ್ಕೆ ಕಣ್ಣುಗಳು ಸಾಕು. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಪಲ್ಲಕ್ಕಿ, ಇದಿಷ್ಟು ಇಲ್ಲಿ ನೋಡಿ. ಪಟ್ಟದ ಆನೆ, ಪಟ್ಟದ ಕುದುರೆ ಮತ್ತು ಪಟ್ಟದ ಪಲ್ಲಕ್ಕಿ ಅಂತೇಳಿ. ಇದು ಬಂದು ರಾಹುತ ದಳದಿಂದ ಕಂಡಿದ. ಇವರೆಲ್ಲ ಮಹಾರಾಜರ ಅಂಗರಕ್ಷಕರಂತೆ. ಕಾಣ್ತಿರೋದು ಏನಂದರೆ ಇದು ಅಂಬಾರಿಯ ಆನೆಗಳು ಮುಂಚೆ ಇರ್ತಕ್ಕಂಥದ್ದು. ಔಡ್ ಎಲಿಫೆಂಟ್ಸ್ ಸಬ್ಜನ್ ಮೌಲಾ ಸಜಾದ್. ಸೊ ಈ ಒಂದು ಭಾಗದಲ್ಲಿ ನೋಡ್ತಿದ್ರೆ ನಿಮಗೆ ಭವ್ಯವಾದ ಒಂದು ನೋಟ ಕಾಣಿಸುತ್ತೆ. ಸೊ ಇದು ಒಂದು ಮಂಟಪ ಹೆಂಗಿದೆ ನೋಡಿ, ಎಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಮಂಟಪ ಇದೆಲ್ಲ ಅಲ್ವಾ.